ಈ ರೀತಿ ಕಾದಾಡಕತ್ತವ್ರು. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮ್ಗೇನ್ ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಬಿಟ್ಟು ನೀವು ಅವ್ರು ಅಲ್ಲಿ ಸತ್ಯದಕ್ಕೆ ಇಲ್ಲಿ ಹೇಳ್ತೀವಿ. ಮತ್ತೆ ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನೀವು ಕಣ್ಣೀರು ಹಾಕ್ತಾರೆ. ಹಿಂದೂಗಳ ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬರ್ತದೆ. ಯಾವನೋ ಎಲ್ಲೋ ಸತ್ರ ಇಲ್ಲಿ ಅಲ್ಲ ಅಳತೀರಿ. ಸರಿ, ನಿಮ್ಗೆ ಈ ದೇಶಕ್ಕೆ ನಿಷ್ಠೆ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕೊಟ್ಟು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶ ಸತ್ರ ಯಾವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೆ ಒಂದು ರೀತಿ ಮೋಸ ಮಾಡೋದು. ಅದೇ ಮಾಡೋರು. ಅವ್ರು ಯಾರೋ ಗೊತ್ತಾಯ್ತಾರೆ. ಇವರು RSS ಸ್ವಲ್ಪ ಅನುಸಂಧಾನ ಮಾಡ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವ್ರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಕೆಲಗಳಾಗ್ಲಿಕ್ಕೆ ಯಾವ್ದಾದ್ರು ರಿಜಿಸ್ಟ್ರೇಷನ್ ಎಲ್ಲಾದ್ರೂ ಮಾಡ್ಯಾರ ಮಾಡೋದು. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು, ಇದನ್ನ ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಾಗ್ತದೆ. ಅವೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮದ ಅಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಗೆದ್ದಾಗ ಇವರು ಸಂತೋಷಿಸಿಲ್ಲ. ಈಗ ಬಹಳ ದುಃಖ ಆಗಿದೆ. ಪಾಪ ಕಣ್ಣೀರು ಹಾಕ್ತಾರೆ. ಆದಷ್ಟು ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಅವರು ಸಹ ಸ್ವರ್ಗ ಸೇರ್ಬೋದು. ಸರ್, ಕನ್ನಡಿಗರು ಅಲ್ಲಿ ಸಿಲ್ಕೊಂಡ್ರೆ ಸರ್ ಅವ್ರು ಆಗ್ತಾ ಇಲ್ಲ ನೋಡಿ ಸರ್, ಕನ್ನಡಿಗರು ಇಡೀ ಜಗತ್ತು ತುಂಬ ಅದಾರ. ಇವತ್ತು ಅಕಸ್ಮಾತ್ವಾಗಿ ಈ ಒಂದು ಯುದ್ಧ ಪ್ರಾರಂಭ ಆಗಿದೆ. ಎಷ್ಟೋ ಜನ ಪ್ರವಾಸಿಗರಿದ್ದಾರೆ, ಎಷ್ಟೋ ಜನ ಅಲ್ಲಿ ತಮ್ಮ ಒಂದು ಏನು ಜೀವನವನ್ನು ನಡೆಸಲಿಕ್ಕೆ ಹೋಗಿದ್ದಾರೆ. ಈಗಾಗಲೇ ಭಾರತ ಸರ್ಕಾರನು ಎಲ್ಲ ಕಡೆ ಅಲರ್ಟ್ ಮಾಡಿದೆ. ನಮ್ಮದು UAE ಜೊತೆಗೆ ಒಳ್ಳೆಯ ಸಂಬಂಧ ಇದೆ, ದುಬೈ ಜೋಡ ಒಳ್ಳೆಯ ಸಂಬಂಧ ಇದೆ, ಸೌದಿ ಅರೇಬಿಯಾ ಜೋಡ ಸಂಬಂಧ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಬಹಳಷ್ಟು ಅಭಿರಾಮಿ ಪ್ರಧಾನಮಂತ್ರಿ ಅವರು ಎಲ್ಲ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಏನೂ ಆಗೋದಿಲ್ಲ. ಯಾಕಂದ್ರೆ ಉಕ್ರೇನ್ದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವ್ರ ಸಹಿತ ಭಾರತ ಧ್ವಜ ಇಟ್ಕೊಂಡು ಓಡಿ ಬಂದರು. ಅಂದ್ರೆ ಭಾರತ ಜಗತ್ತಿನಾಗನೇ ಎಲ್ಲರ ಪ್ರೀತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳಿಸ್ಯಾರ. ಇಸ್ರೇಲ್ ಜೋಡೋನು ದೋಸ್ತಿ ಐತಿ, ಸೌದಿ ಅರೇಬಿಯಾ ದುಬೈ ಜೋಡೋನು ದೋಸ್ತಿ ಐತಿ, ಅಫ್ಘಾನಿಸ್ತಾನ್ ಜೋಡೋನು. ನಾವ್ ಯಾರು ನೋಡೋ ಇದು ಮಾಡ್ಲಕತ್ತಲ್ಲ, ಅಫ್ಘಾನಿಸ್ತಾನ ಇವ್ರು ಮಾಡ್ಲಕತ್ತಲ್ಲ. ನಮ್ದೇನು ಪಾತ್ರ ಇದ್ರಾಗಿಲ್ಲ. ಭಾರತ ಈಗಾದ್ರೂ ಬುದ್ಧಿವ ಇದ್ರೆ, ಮನುಷ್ಯತ್ವ ಇದ್ರೆ, ಭಾರತದಲ್ಲಿರೋರು ಈ ದೇಶದ ಅನಾಥಿದ್ರೆ ಜೈ ಭಾರತ್ ಅನ್ನೋದು ಹೋಗ್ಬೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ತಾಯ್ಗಾಂಧಿಗೆ ಹೊಡಿಬೇಕು.